ಕೌಟುಂಬಿಕ ಕಲಹ ಹಿನ್ನೆಲೆ ಬದುಕಿದ್ದ ಗಂಡ ರಿಪ್ಪೆಂದು ಹರಿದಾಡಿದ ಫೋಟೋ ಪ್ರಶ್ನಿಸಿದ್ದಕ್ಕೆ ಗಂಡನ ಮೇಲೆ ಪತ್ನಿ ಕಡೆಯವರ ಹಲ್ಲೆ ಆರೋಪ. ಹಾಡು ಹಗಲೇ ದರೋಡೆ, ಪೊಲೀಸರ ಮಿಂಚಿನ ಕಾರ್ಯಾಚರಣೆ, ಆರೋಪಿಗಳು ಅಂದರ್. ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ನಿಲ್ಲದ ಕಳ್ಳರ ಹಾವಳಿ, ಸಾರ್ವಜನಿಕರಲ್ಲಿ ಹೆಚ್ಚಾದ ಆತಂಕ, ಪೊಲೀಸರ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ವಿದ್ಯಾರ್ಥಿಗಳು ಪೋಷಕರ ನಂಬಿಕೆ ಉಳಿಸಿ, ಪಾಸ್ ಮಾರ್ಕ್ಸ್ ಬಂದರೂ ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಿ, ಬಮ್ಮಲ್ ಅಧ್ಯಕ್ಷ ಡಿಕೆ ಸುರೇಶ್ ಕರೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಕೌಟುಂಬಿಕ ಕಲಹ ಹಿನ್ನೆಲೆ ಗಂಡನನ್ನು ಬಿಟ್ಟು ಪತ್ನಿ ಊರು ಸೇರಿದ್ದಳು. ಆದರೆ ಅದೇನಾಯ್ತೋ ಏನೋ, ಹೆಂಡತಿ ಗಂಡನ ಫೋಟೋ ಮೇಲೆ ರಿಪ್ ಎಂದು ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಳಂತೆ. ಈ ವಿಚಾರವಾಗಿ ಪತ್ನಿ ಕಡೆಯವರೊಂದಿಗೆ ಹಾಗೂ ಗಂಡನ ನಡುವೆ ವಾಗ್ವಾದ ನಡೆದು ಮಾರಾಮಾರಿ ನಡೆದಿದೆ. ಹೀಗೆ ಮನಸ ಇಚ್ಛೆ ಹಲ್ಲೆಗೊಳಗಾದ ಗಾಯಾಳುಗಳು ಮತ್ತು ಐಸಿಯುನಲ್ಲಿ ಬೆಡ್ ಸೇರಿರುವ ದೃಶ್ಯಗಳು. ಇನ್ನೊಂದೆಡೆ ಕಾರೊಂದು ಸಂಪೂರ್ಣ ನಜ್ಜುಗುಜ್ಜಾಗಿ ಜಖಂಗೊಳಿಸಿ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಎದುರು ಕುಳಿತಿರುವ ಅಸಹಾಯಕ ಜನರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದೊಡ್ಡಟೇಕಹಳ್ಳಿಯ ಕುಮಾರ್ ಎಂಬುವವರು ಗೌರಿಬಿದನೂರು ತಾಲೂಕಿನ ಸಾಗನಹಳ್ಳಿಯ ಅನುಜ ಜೊತೆ 9 ವರ್ಷಗಳ ಹಿಂದೆ ಮದುವೆ ಮಾಡಿಕೊಂಡಿದ್ದರು. ದಂಪತಿಗೆ 2 ಹೆಣ್ಣು ಮಕ್ಕಳಿದ್ದು, ಕುಮಾರ್ ಬೆಂಗಳೂರಿನಲ್ಲಿ ಸ್ವಂತ ಕಾರೊಂದಿಟ್ಟುಕೊಂಡು ಬಾಡಿಗೆಗಳನ್ನು ಹೊಡೆದು ಜೀವನ ಸಾಗಿಸುತ್ತಿದ್ದ. ಕುಮಾರ್ ತನ್ನ ಹೆಂಡತಿಯ ಆಸೆಯಂತೆ ಪೋಷಕರನ್ನು ಬಿಟ್ಟು ಕಳೆದ 5 ವರ್ಷಗಳಿಂದ ದೇವನಹಳ್ಳಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ದರು ಎನ್ನಲಾಗಿದೆ. ಆದರೆ ಕಳೆದ 5-6 ತಿಂಗಳುಗಳಿಂದ ದಂಪತಿಗಳ ನಡುವೆ ಕುಟುಂಬ ಕಲಹ ಹೆಚ್ಚಾಗಿದ್ದು, ಪ್ರತಿನಿತ್ಯ ದಂಪತಿಗಳ ನಡುವೆ ಜಗಳ ಆರಂಭವಾಗಿ ಹೆಂಡತಿ ಅನುಜಾಳಿಂದ ಮಾನಸಿಕ ಕಿರುಕುಳದಿಂದ ಕುಮಾರ್ ಆರ್ಥಿಕ ಸಂಕಷ್ಟಕ್ಕೂ ಒಳಗಾಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಈ ನಡುವೆ ಇದ್ದಕ್ಕಿದ್ದಂತೆ ಹೆಂಡತಿ ಗಂಡನಿಗೆ ತಿಳಿಯದ ಹಾಗೆ ತನ್ನ ಮಕ್ಕಳ ಜೊತೆ ದೇವನಹಳ್ಳಿಯ ಬಾಡಿಗೆ ಮನೆ ಖಾಲಿ ಮಾಡಿಕೊಂಡು ಹುಟ್ಟೂರು ಗೌರಿಬಿದನೂರಿಗೆ ಬಂದಿದ್ದಾಳೆ. ಇದರಿಂದ ಆತಂಕಗೊಂಡ ಕುಮಾರ್ ಹೆಂಡತಿಗೆ ಫೋನ್ ಮಾಡಿ ಹಿಂದಿರುಗುವಂತೆ ಗೋಗರಿದ್ದಾನಂತೆ. ಇದನ್ನು ಲೆಕ್ಕಿಸಿದ ಹೆಂಡತಿ ನಿನ್ನ ಸಹವಾಸವೇ ಬೇಡವೆಂದು ಸೋಷಿಯಲ್ ಮೀಡಿಯಾದಲ್ಲಿ ಗಂಡ ಸತ್ತಿದ್ದಾನೆಂದು ಫೋಟೋ ಹಾಕಿದ್ದಾಳೆ. ಇದೇ ವಿಚಾರವಾಗಿ ಕುಮಾರ್ ಕೋಪಗೊಂಡು ಫೋನ್ನಲ್ಲಿ ಪತ್ನಿಯ ಅಣ್ಣ ಭಾಸ್ಕರ್ ಜೊತೆ ವಾಗ್ವಾದ ನಡೆಸಿದ್ದಾನೆ. ಕುಮಾರ್ ತನ್ನ ಸಂಬಂಧಿಕರ ಯುವಕರ ಜೊತೆ ಹೆಂಡತಿಯ ಹುಟ್ಟೂರಿಗೆ ಬಂದಿಳಿದಿದ್ದಾನೆ. ಬಳಿಕ ಅದೇನಾಯ್ತೋ ಏನೋ, ಕುಮಾರ್ ಮತ್ತು ಭಾಸ್ಕರ್ ನಡುವೆ ಜಟಾಪಟಿ ಶುರುವಾಗಿ ಭಾಸ್ಕರ್ ತನ್ನ ಸಂಬಂಧಿಕರಾದ ಸುರೇಶ್, ವೆಂಕಟೇಶ್ ಸೇರಿದಂತೆ ಇತರರನ್ನು ಕರೆಸಿ ಕಾರನ್ನ ಪುಡಿ ಮಾಡಿ ಕುಮಾರ್ ಮತ್ತು ಸಂಬಂಧಿಕರ ಮೇಲೆ ಮಹಿಳೆಯರು ಕಾರದ ಪುಡಿ ಎರಚಿ ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಮರಳಿ ಬಾರದ ಊರಿಗೆ ಅಂದ್ಬಿಟ್ಟು ಫಸ್ಟ್ ಆಗ್ಬಿಟ್ಟವಳ ನೀನು ಸಾಗತ್ತೀನಿ ಅಂದ್ಬಿಟ್ಟು ಸಾಯಿಸ್ತೀನಿ. ಮರಳಿ ಬಾರದ ಊರಿಗೆ ಅಂದ್ಬಿಟ್ಟು ಫಸ್ಟ್ ಆಗ್ಬಿಟ್ಟವಳ ನೀನು ಸಾಗತ್ತೀನಿ ಅಂದ್ಬಿಟ್ಟು ಸಾಯಿಸ್ತೀನಿ. ದೊಡ್ಡತೇಕಳ್ಳಿ, ಶಿಡ್ಲಘಟ್ಟ ತಾಲೂಕು, ದೊಡ್ಡತೇಕಳ್ಳಿ ಅಂತ ನಮ್ಮದು. ನಾನು ಮದುವೆ ಆಗಿದ್ದೆ ಇಲ್ಲಿ ಸಾಗನಹಳ್ಳಿ ಗೌರಿಬಿದನೂರು ಹತ್ರ. ಅಲ್ಲಿ ಮದುವೆ ಆಗಿದ್ದೆ, 9 ವರ್ಷ ಆಯಿತು. ಅನುಜ ಅಂತ ನಮ್ಮ ಹೆಂಗಸ್ರ ಹೆಸರು. 9 ವರ್ಷ ಆಗಿದೆ ಸರ್. 2 ಹೆಣ್ಮಕ್ಳಿದ್ದಾರೆ. ಹಿಂಗೆ ಸಣ್ಣ ಪುಟ್ಟ ಅಡುಗೆ ಮಾಡಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಗಲಾಟೆಗಳು ಮಾಡ್ಕೊತಾ ಇದ್ವಿ. ಅಡುಗೆ ನಾನು ಟ್ಯಾಕ್ಸಿ ಡ್ರೈವರ್ ಸರ್. ಹೋಗ್ಬಿಟ್ಟು ಡ್ಯೂಟಿಗೆ ಹೋಗಿ ನಾನು ಬರೋ ಪಟ್ಟಿಗೆ ಊಟ ಮಾಡು ಅಂದರೆ ನಾನು ಮಾಡಲ್ಲ, ನೀನೇ ಮಾಡ್ಕೊ ಅದು ಇದು ಅನ್ನೋಳು. ಯಾಕೆ ಮಾಡಲ್ಲ ಅಂದಿದ್ದಕ್ಕೆ ಅದೇ ಕಿರಿಕ್ ಮಾಡ್ಕೊಂಡು ಜಾಸ್ತಿ ಗಲಾಟೆಗಳು ಮಾಡಿ ಅಲ್ಲಿಂದ ಗಲಾಟೆಗಳು ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ಮೇಲೆ. ನನಗೆ ಇದು ಮಾಡ್ತಾವನೆ ಹಂಗೆ ಹಿಂಗೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ದೇವನಹಳ್ಳಿ ಸ್ಟೇಷನಲ್ಲಿ ಹೋಗಿ ಅಲ್ಲೆಲ್ಲ ತೀರ್ಮಾನ ಮಾಡ್ಕೊಂಡು ಬಂದಾಗ ಚೆನ್ನಾಗೇ ಇದ್ದಂಗೆ ತಿರ್ಗಿ ಅವ್ರ ಅಮ್ಮನವ್ರ ಊರಿಗೆ ಹೋಗಿದ್ಲು. ಅವ್ರ ಅಮ್ಮನವ್ರ ಊರಿಗೆ ಹೋಗಿ ಅವ್ರ ಅಮ್ಮನ, ಅವ್ರ ಅಣ್ಣ, ಅವ್ರ ಮಾವಂದಿರು ಎಲ್ಲ ಏನು ಹೇಳ್ಕೊಟ್ರೋ ಏನೋ ಗೊತ್ತಿಲ್ಲ. ಅಡುಗೆ ಮನೆ ಮಾಡ್ಕೊಂಡಿದ್ದೆ ಸರ್. ಫ್ಯಾಮಿಲಿ ಹೊತ್ತು ಎಲ್ಲ ಮಕ್ಕಳು ಎಲ್ಲ ನಾವು ಅಲ್ಲೇ ಇದ್ದಿದ್ದು. ಆಯ್ತು, ನನಗೆ ಬಾಡಿಗೆ ಮನೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ, ಬೇಡಮ್ಮ ಊರಿಗೆ ಹೋಗೋಣ ಅಂತ ಹೇಳಿದೆ. ಹೇಳಿದ ತಕ್ಷಣ ಅವ್ರ ಅಮ್ಮವ್ರಿಗೂ ಇವ್ರಿಗೂ ಎಲ್ಲ ಫೋನ್ಗಳು ಮಾಡಿ ಜಾಸ್ತಿ ಕಿರಿಕ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ನಾನು ಸರಿ ಆಯಿತು, ನಾನು ಡ್ಯೂಟಿಗೆ ಹೋಗಿದ್ದೆ. ಒಂದು ದಿನ ಡ್ಯೂಟಿಗೆ ಹೋಗಿದ್ದೆ. ಅವತ್ತು ಅವರ ಅಮ್ಮ ಇವ್ರನ್ನೆಲ್ಲ ಕರೆಸ್ಕೊಂಡು ಅವೆಲ್ಲ ಎತ್ಕೊಂಡು ಅವರು ಮನೆಗಿರೋ ಐಟಮ್ ಎಲ್ಲ ಎತ್ಕೊಂಡು ಟಂಪಾಗಿ ಹಾಕ್ಕೊಂಡು ಹೊಲ್ಟೋಗವಳೆ. ಸರಿ ಆಯಿತು ಅಂದ್ಬಿಟ್ಟು ಇರೋ ಸಾಮಾನು ಎಲ್ಲ ಖಾಲಿ ಮಾಡ್ಕೊಂಡು ಹೊಲ್ಟೋಗಿದ್ಲು. ಸರಿ ಆಯಿತು, ಬರೋ ಸಾಮಾನು ಆಯಿತು ಬಿಡು ಅಂತ ಒಂದು 7 ದಿನ ಆಗಿತ್ತು ಸರ್. 8 ದಿನ ಆಗಿತ್ತು ಇವತ್ತಿಗೆ. 8 ದಿನ ಆಗಿತ್ತು. ನಮ್ಮದು ನಮ್ಮ ಅಣ್ಣವ್ರದ್ದು ಒಂದು ಫಂಕ್ಷನ್ ಇತ್ತು, ನಮ್ಮ ಅಣ್ಣವ್ರ ಮಗಳದು.
ಫಂಕ್ಷನ್ಗೆ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಎಲ್ಲ ಫೋನ್ ಮಾಡಿ ಅಮ್ಮ ಆಗಿದ್ದಾಯಿತು ಓಕೆ ಫಂಕ್ಷನ್ಗೆ ಬಮ್ಮ ಹೋಗ್ಲಿ ಮಕ್ಳನ್ನ ಕರ್ಕೊಂಡು ನಮ್ಮನೆ ಫಂಕ್ಷನ್ ಎಲ್ಲ ಅಂತ ಕರೆದ್ರು. ಸರಿ ಆಯಿತು ಅಂತ ಅವಳು ಇಲ್ಲ ನಾನು ಬರಲ್ಲ, ಸರಿ ಆಯಿತು ಬಾ ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು ಸರ್. ನಿನ್ನೆ 5:30-6 ಗಂಟೆಯಲ್ಲಿ ಹೇಳಿದ್ಲು ನನಗೆ. ಸರಿ ಇಷ್ಟು ಟೈಮ್ ಆಯ್ತಲ್ಲ, ಬಾ ಆಯಿತು ಪರವಾಗಿಲ್ಲ ಬರ್ತೀನಿ ಬಾ ಅಂದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಊರಿಗೆ ಹೋದ ಸರ್. ನಾನು ನನ್ನ ಬಾಂಬೆದು 3 ನಾವು ಒಬ್ಬನೇ ಹೋಗ್ತಾ ಇದ್ದೆ. 4 ಜನ ಅವರು ನಮ್ಮ ಹೆಂಗಸರವ್ರ ಊರಿಗೆ ಸಾಗನಹಳ್ಳಿಗೆ ಹೋದ್ವಿ. ಸಾಗನಹಳ್ಳಿಗೆ ಹೋಗಿ ಹಿಂಗೆ ನಿಂತ್ಕೊಂಡಿದ್ದೀವಿ ಸರ್. ಹೋಗಿ ಅವ್ರ ಮನೆ ಹತ್ರನೂ ಹೋಗಿಲ್ಲ, ರೋಡಲ್ಲಿ ಹೋಗ್ತಾ ಇದ್ದಂಗೆ ಒಂದು 10-15 ಜನ ಬಂದು ಅಲ್ಲಿ ನಿಂತ್ಕೊಂಡ್ರು, ಅಡ್ಡ ಹಾಕೊಂಡ್ರು. ಅವರು ನನ್ನ ಬಾಂಬೆನ ಫ್ರೆಂಡ್ಸು, ಅವ್ರನ್ನ ಹೆಸರು ಭಾಸ್ಕರು, ಮತ್ತು ಇನ್ನೊಬ್ಬನು ಸುರೇಶು, ಮತ್ತು ಇನ್ನೊಬ್ಬನು ವೆಂಕಟೇಶು, ಮತ್ತು ಅವ್ರ ಎಂತಿಗಳೆಲ್ಲ ಖಾರದ ಪುಡಿ ಇದು ಅವ್ರೂರ ಮೆಂಬರ್ ಅಂತ ಯಾರೋ ಮೆಂಬರ್ ಅಂತ ಆತನ ಬಂದಂಗೆ ಕೋಲ್ ಎತ್ಕೊಂಡು ಪಟ ಅಂತ ಹೊಡೆದಾಕ್ಬಿಟ್ಟ. ಹೊಡೆದಿದ ತಕ್ಷಣ ನಾವು ಕೆಳಗಡೆ ಹಿಂಗೆ ಬೀಳೋ ಪಟ್ಕೆ ಖಾರದ ಪುಡಿ ಕಣ್ಣಕ್ಕೆ ಚೆಲ್ಬಿಟ್ರು. ನಮ್ಮ 4 ಜನ ನಾವು ನಮ್ಮ ಸ್ವಂತ ಬಾಂಬೆ ಇದ್ರೆ ಸರ್ ಇದ್ದಿದ್ದು, ಯಾರು ಬೇರೆಯವರಿಲ್ಲ. ಖಾರದ ಪುಡಿ ಕಣ್ಣಿಗಾಗ್ಬಿಟ್ಟು ಆಮೇಲೆ ನಮಗೆ ಎಲ್ಲ ತಲೆಗೆಲ್ಲ ಚೆನ್ನಾಗಿ ಹೊಡೆದಾಕ್ಬಿಟ್ರು. ಅಲ್ಲೇ ರೋಡಲ್ಲೇ ನಮಗೆ 4 ಜನ ಕೊಡ್ದವ್ರೆ ಸರ್. ಯಾರಿಗೆ ಏನೇನಾಗಿದೆ ಸರ್? ಒಬ್ಬ ನಮ್ಮ ಚಿಕ್ಕಬಾಂಬ ಇದಕ್ಕೆ ಬಂದು ಅವ್ರಿಗೆ ಫುಲ್ ಸೀರಿಯಸ್ ಆಗೈತೆ, ನಿಮೆನ್ಸ್ ಕರ್ಕೊಂಡವ್ರೆ, ಬ್ರೈನ್ ಆಪ್ರೇಷನ್ ಮಾಡಬೇಕಂತೆ. ಇನ್ನೊಬ್ಬರಿಗೆ ನಮ್ಮ ಫ್ರೆಂಡ್ಗೆ ಇದು ದವಡೆ ಎಲ್ಲ ಕಟ್ಟಾಕ್ಬಿಟ್ಟೈತೆ. ನನಗೂ ತಲೆಯಲ್ಲಿ ಇಲ್ಲಿ ಓಪನ್ ಆಗಿದೆ. ಎಲ್ಲ CT ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ. ಅವ್ರ ದವಡೆ ಇದಾಗೈತೆ ಅಂತ ಎಲ್ಲ ಪ್ರಾಬ್ಲಮ್ ಆಗೈತೆ ಸರ್. ಲೇಡೀಸು ಹೊಡೆದಿದ್ದು ಖಾರದ ಪುಡಿ ಇವರೆಲ್ಲ ಎತ್ಕೊಂಡ್ಬಂದು ಹಿಂಗೆ ಏನು ಬಿದ್ದೋಗಿದ್ರೆ ಸರ್, ಏನು ಇದು ರ್ಯಾಡ್ಗಳು ಎತ್ಕೊಂಡ್ಬಂದ್ಬಿಟ್ಟು ರ್ಯಾಡ್ಗಳಲ್ಲಿ ಇದರಲ್ಲಿ ಬೇಜಾನು ಹೊಡೆದಾಕ್ಬಿಟ್ರು ಸರ್. ಪೈಪ್ ಅವ್ರು ಟೋಟಲ್ ಒಂದು 20-30 ಜನ ಸರ್. ಕಂಪ್ಲೇಂಟ್ ಗೌರಿಬಿದನೂರು ಸ್ಟೇಷನಲ್ಲಿ ಕೊಟ್ಟಿದ್ದೀವಿ ಸರ್. ರಾತ್ರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಇವಾಗ ಇಲ್ಲಿ ನಮ್ಗೆ ಅಲ್ಲಾಗಲ್ಲ, ಇಲ್ಲಿಗೆ ಹೋಗಿ ಅಂತ ಹೇಳಿದ್ರು ಅವರು. ಹೌದು ಸರ್. ಇನ್ನು ಬದುಕಿದ್ದ ಗಂಡನ ಫೋಟೋ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ರೇಪ್ ಎಂದು ಹೆಂಡತಿ ಪೋಸ್ಟ್ ಮಾಡಿರುವುದು ಹೊಸ ವಿವಾದಕ್ಕೆ ಕಾರಣವಾಗಿದೆ. ಅಸಲಿಗೆ ಕುಮಾರ್ ಹೆಂಡತಿ ಅನುಜಾ ಅವರ ನಡತೆ ಸರಿಯಿಲ್ಲವೆಂದು ಇದನ್ನು ಪ್ರಶ್ನಿಸಿ ಸುಸೈನ್ನ ಬೈದು ಕುಮಾರ್ ಪೋಷಕರು ಹಲವು ಬಾರಿ ಬುದ್ಧಿವಾದ ಹೇಳಿದರಂತೆ. ಆದ್ರೆ ಅದ್ಯಾವುದಕ್ಕೂ ಕ್ಯಾರೆ ಅನ್ನದೇ ವರ್ತಿಸುತ್ತಿದ್ದಾಳೆಂದು ಆರೋಪಿಸಿದ್ದಾರೆ. ನಮ್ಮ ಹತ್ರ ಚೆನ್ನಾಗಿದ್ರು ಸಹ ಅವರು ಚೆನ್ನಾಗಿದ್ರು, ನಾವೆಲ್ಲ ಚೆನ್ನಾಗಿದ್ರಿ. ಅವರು ಬರೋರು ಏನೋ ರಾಗಿ ಅದು ಇದು ಬೇಕಾದ್ರೆ ಕೊಡ್ತಾ ಇದ್ದೆ. ಆಯ್ತಮ್ಮ ತಿನ್ಕೊಂಡ್ರಿ, ನೀವು ಆರಾಮಾಗಿರಿ. ನಾವು ಅಮ್ಮ ತಂದೆ ತಾಯಿ ಇದ್ದೀವಿ, ನಾನು ಸಾಕ್ಕೊಂತೀವಿ, ನಾನು ನಮ್ಮ ಹೆಂಡತಿಗೂ ಸಾಕ್ಕೊಂತೀವಿ. ನೀನೇನು ಭಯ ಬೀಳ್ಬೇಡಮ್ಮ, ನಾನಿದ್ದೀನಿ ಅಂತಂದು ಹೇಳಿದ್ನಿ ಸರ್. ಅದಕ್ಕೆ ಆ ಮಾತು ಏನು ಹೇಳ್ತಂದ್ರೆ ಪರಾಡ್ಕೊಂಡೆ నేను మీకు సౌకర్యం చేసుకొని ఉంటాను ಅನ್ನಿಸ್ ಸರ್. ಅಲ್ಲ ಆಯಮ್ಮ ಯಾವ ರೀತಿ ಅಂದ್ರೆ ಫೋಟೋ ಏನೋ ತೋರಿಸ್ತಾರ, ಏನು ಫೋಟೋ ಅದು ಶೋಕಿ ಮಾಡ್ತಿದ್ರ? ಇವ್ರು ಶೋಕುತ್ತೆ ಆಯಮ್ಮಂದ ಶೋಕಿ. ಈ ತರ ರೆಸ್ಟೋರೆಂಟ್ ಹೋಟ್ಲ ಅವೆಲ್ಲ ನಮ್ಗೆ ಗೊತ್ತಾಗಲ್ಲ ಸರ್. ನೋಡಿ ಸರ್ ಹಿಂಗಿದೆ ಏನದ ಫೋಟೋ ಆಯಮ್ಮನ್ ತಿಂದಿರೋದು ಕುಡಿಯೋದು ಇವೆಲ್ಲಾನು ನಮ್ಗೇನು ಗೊತ್ತಿಲ್ಲ ಸರ್. ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಸರ್. ನಮ್ಗೆ ಏನು ಗೊತ್ತಿದೆ ಸರ್. ನಾವು ಎಲ್ಲೋ ಕಷ್ಟ ಸುಖ ನಾವು ನನಗೂ ಅಂದ್ರೆ ಯಾವಾಗ ಕುಡಿಯೋಳ ಯಾವಾಗ ಅವ್ರಿದ್ದ ಅವ್ರ ಇಷ್ಟ ಅದು. ಅಲ್ಲ ಯಾರ ಜೊತೆ ಹೋಗೋರಂಗೆ? ಸೊಸೆ ಫ್ರೆಂಡು, ಅವ್ರ ಜೊತೆ ಫ್ರೆಂಡು ಅವ್ರಿಬ್ರು. ಎಲ್ಲಿಗೆ ಹೋಗೋರು? ಡಾಬಾಗಳಿಗೆ ಹೋಗೋದು. ಅಲ್ಲಿ ಡಾಬಾದಾಗ ಏನು ಹೇಳೋದು, ಆ ಹುಡುಗಿ ಮೆಟ್ಟುಗಳು ಇಬ್ರು ಹಾಕೊಂಡು ಆ ಮೆಟ್ಟು ಇಮಾಕ್ ಹಾಕೊಳೋದು, ಚೈನ್ ಹಾಕೊಳೋದು, ಚೇಂಜ್ಗಳು ಮಾಡ್ಕೊಳೋದು. ನಾನು ಅಲ್ಕೊಂಡು ಏನಮ್ಮ ನೀನು ಹೆಣ್ಣು ಆಗಿ ಈ ಥರ ಮಾಡ್ತಾ ಇದ್ದೀಯ, ಬೇರೆ ಹೆಣ್ಣಸನ್ನು ತಗೊಂಡು ಬಂದು ಮಗನ ನೀನು ಗಂಡಗ ಸೇರಿ ಪಕ್ಕದಾಗ ಮಲಗಿಸ್ತಾ ಇದ್ದೀಯ, ಇದು ನ್ಯಾಯನಾ ನಿನ್ಕ ಅಂತ ನಾನು ಕೇಳ್ತೆ ಸರ್. ಸರಿ ಬಿಡಿ. ನಾನು ಕೇಳಿದ್ ನಾನು ಇಂಥವ್ರು ನೀವು ಹೆಂಗೆ ಮದುವೆ ಮಾಡ್ಕೊಂಬಂದ್ರೆ? ನಾವು ಸರ್ ಅವಕ್ಕೆ ನಮ್ಗೆ ಗೊತ್ತಿಲ್ಲ ಸರ್. ಏನೋ ಒಳ್ಳೆ ಥರ ಅವರೇ ಬಡವರು ಇರಲಿ ಸರ್, ಬಡವರೇ ಆಗಲಿ ನಾವು ಸಾರ್ಕೊಳ್ತಾ ಇದ್ದೀವಿ. ಕೂಲಿ ಕಳ್ಸಲ್ಲ, 4 ಕಳ್ಸಲ್ಲ. ಜೀವನಗಳು ಮಾಡ್ತಾಳೆ ಸರ್ ಇವರು. ಮರಳಿ ಬರೋದು ಊರಿಗೆ ಅಂದ್ಬಿಟ್ಟು ಫಸ್ಟ್ ಆಗ್ಬಿಟ್ಟು ನೀನು ಸಾಯಿಸ್ತೀನಿ. ಸದ್ಯ ಹೆಂಡತಿ ಕಡೆಯವರು ನಡೆಸಿರುವ ಹಲ್ಲೆಯಿಂದ ತಲೆಗೆ ಗಂಭೀರ ಗಾಯಗಳಾಗಿ ಕುಮಾರ್ ಕುಟುಂಬಸ್ಥರು ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಕುಟುಂಬ ಕಲಹ ಇದೀಗ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪ್ರಕರಣ ದಾಖಲಾಗಿದೆ. ಹೆಂಡತಿ ಕಡೆಯವರು ಸದ್ಯಕ್ಕೆ ಪರಾರಿಯಾಗಿದ್ದಾರೆ. ಒಟ್ಟಾರೆ
ಕುಟುಂಬ ಕಲಹದ ನಡುವೆ ಗಂಡನ ಮೇಲಿನ ಹಲ್ಲೆ ಆರೋಪ ಹಾಗೂ ಸಾಮಾಜಿಕ ಜಾಲತಾಣದ ಪೋಸ್ಟ್ ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು ಪ್ರಕರಣದ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯಿಂದ ಹೊರ ಬರಬೇಕಿದೆ ಅಷ್ಟೇ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಹಾಡು ಹಗಲೇ ಕಿಡಿಗೇಡಿಗಳು ದರೋಡೆ ನಡೆಸಿ ಪರಾರಿಯಾಗಿದ್ದರು. ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ ಆರೋಪಿಗಳು ಅಂಧರಾಗಿದ್ದಾರೆ. ಘಟನೆಯಿಂದ ಸಾರ್ವಜನಿಕರು ಬೆಚ್ಚಿಬಿದ್ದಿದ್ದಾರೆ. ಗೌರಿಬಿದನೂರು ನಗರದ ವಿನಾಯಕನಗರ ನಿವಾಸಿ ಶಿವಶಂಕರ್ ಆರಾಧ್ಯ ಎಂಬುವವರಿಗೆ ಕಾರು ಕೊಡಿಸುವ ನೆಪದಲ್ಲಿ ನಂಬಿಸಿ ಯಶವಂತ್ ಎಂಬ ಯುವಕ ಮತ್ತು ಆತನ 3 ಜನ ಸ್ನೇಹಿತರು ಸೇರಿ ದರೋಡೆ ಕೃತ್ಯ ನಡೆಸಿದ್ದು, ಕಣ್ಣಿಗೆ ಕಾರದ ಪುಡಿ ಎರಚಿ ಮಚ್ಚಿನಿಂದ ಶಂಕರ್ ಆರಾಧ್ಯನ ಮೇಲೆ ಹಲ್ಲೆ ಮಾಡಿ 7.5 ಲಕ್ಷ ನಗದು ಹಣ ದೋಚಿ ಪರಾರಿಯಾದ ಘಟನೆ ಗೌರಿಬಿದನೂರು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೋಮವಾರ ಮಧ್ಯಾಹ್ನ ನಡೆದಿದೆ. ಇದೇ ವೇಳೆ ಸುದ್ದಿಗಾರರೊಂದಿಗೆ ಶಂಕರ್ ಆರಾಧ್ಯ ಮಾತನಾಡಿ, ಯಶವಂತ್ ಎಂಬ ಯುವಕ ನಮಗೆ 3 ತಿಂಗಳ ಹಿಂದೆ ಪರಿಚಯವಾಗಿದ್ದು, ಕಾರಿನಲ್ಲಿ ಒಳ್ಳೆಯ ಲಾಭವಿದೆ ಎಂದು ನಮಗೆ ತಿಳಿಸಿದ್ದು, ಕಾರು ಸ್ವಂತಕ್ಕೆ ತೆಗೆದುಕೊಂಡ್ರೆ ನೀವು ಚೆನ್ನಾಗಿ ಇರ್ತೀರಾ ಎಂದು ನಂಬಿಸಿದ್ದನಂತೆ. ಯುವಕನ ಮಾತು ನಂಬಿದ ಶಂಕರ್ ಆರಾಧ್ಯ ಕಾರು ತರಲು 10 ಲಕ್ಷ ಹಣ ಹೊಂದಿಸಿಕೊಂಡು 4 ಲಕ್ಷ ಹಣವನ್ನ ಸೋಮವಾರ ಮಧ್ಯಾಹ್ನ ಜ್ಯುವೆಲರಿ ಶಾಪ್ನಿಂದ ತೆಗೆದುಕೊಂಡು ಮನೆ ಬಳಿ ಬಂದಿದ್ದು, 14 ಲಕ್ಷ ರೂಪಾಯಿ ಹಣವನ್ನ 2 ಭಾಗ ಮಾಡಿ ಬ್ಯಾಗಿನಲ್ಲಿ ಇಟ್ಟಿದ್ದು, ಅಷ್ಟೊತ್ತಿಗಾಗಲೇ ಯಶವಂತ್ ಮನೆ ಬಳಿ ಬಂದು ಹೊರಡೋಣ ಎಂದು ಹೇಳಿ ಕೆಳಗೆ ಬರುತ್ತಿದ್ದಂತೆ ಏಕಾಏಕಿ ದ್ವಿಚಕ್ರ ವಾಹನದಲ್ಲಿ ಬಂದ 2 ದರೋಡೆಕೋರರು ಶಂಕರ್ ಆರಾಧ್ಯನ ಮೇಲೆ ಹಲ್ಲೆ ಮಾಡಿ ಕಣ್ಣಿಗೆ ಕಾರದ ಪುಡಿ ಎರಚಿ ಮಚ್ಚಿನಿಂದ ಹೊಡೆದು ಆತನ ಬಳಿ ಇದ್ದ ಸುಮಾರು 7 ಲಕ್ಷ ರೂಪಾಯಿ ಹಣವನ್ನ ದೋಚಿ ಅಲ್ಲಿಂದ ಪರಾರಿಯಾಗಿದ್ರು ಎಂದು ಮಾಹಿತಿ ನೀಡಿದ್ದಾರೆ. ಗೊತ್ತಾಗಲ್ಲ, ನಮ್ಮ ಬಸ್ ನಂಗೆ ಮುಚ್ಚಿ ತೋರಿಸಿಲ್ಲ, ಕಾರ್ ಪುಡಿ ಹಾಕ್ಬಿಟ್ಟ ನನಗೆ. ಇಲ್ಲಿರೋ ಜನ ಎಲ್ಲ ನೋಡಿದ್ರು ಸರ್, ಮುಚ್ಚಿಡ್ಕೊಂಡು ಎಲ್ಲರಿಗೂ ಇದು ಮಾಡಿ ನಿಮಗೆಲ್ಲ ಬೆದರಿಸಿದ್ದಾರೆ. ಯಾರು ನಿಮ್ಮ ಪರಿಚಯ? ಹೌದು, ಅವ್ನು ಹಿಂಗೆ ಪರಿಚಯ ಅವ್ನು ನಿಮ್ದು? ಹೌದು ಸರ್, 3 ತಿಂಗಳಿಂದ ಪರಿಚಯ. ಅವನದು ನಾರ್ಸಿಂಗ್ನಲ್ಲಿ ಅವ್ರ ಅಕ್ಕನ ಮದುವೆಗೆಲ್ಲ ನಾವು ಹಿಂಗೆ ಹೋಗ್ತಾ ಇದ್ವಿ. ಅವರು ಸುಮ್ಮನೆ ನಮ್ಗೆ ಇವನೇನು ದೊಡ್ಡವನಾದ್ಮೇಲೆ ನಮ್ಗೇನು ಪರಿಚಯ ಇರಲಿಲ್ಲ. 3 ತಿಂಗಳಿಂದ ನಾವು ವಾಕ್ ಹೋಗ್ಬೇಕಾದ್ರೆ ಅಲ್ಲಿ ಬಂದಿದ್ದ ಕಾರಲ್ಲಿ ಬಂದ. ಅವಾಗ ಬಂದಾಗ ಹಿಂಗೆ ಇದೆ, ನಾವು ಈ ಕಾರ್ ಬಿಟ್ಟಿದ್ದೀನಿ, ಇದಕ್ಕೆ ಬಿಟ್ಟಿದ್ದೀನಿ ಅಂತೆಲ್ಲ ಹೇಳಿ, ನಿಮಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ, ನೀವು 1-2 ಕಾರ್ ಬಿಡ್ರಿ ಹಾಗೆ ಹೀಗೆ ಅಂತ ಹೇಳಿ ನಾವು ಸ್ವಲ್ಪ 3 ತಿಂಗಳಿಂದ ಸುಮ್ಮನೆ ಆಗ್ಬಿಟ್ಟಿದ್ವಿ. ಆಮೇಲೆ ಯಾವುದೋ ಒಂದು ಸ್ವಲ್ಪ ಅಮೌಂಟ್ ಲೋನ್ ಜಾಸ್ತಿ ಆಗಿ ಅದನ್ನು ತೊಗೊಂಡಿದ್ದಕ್ಕೆ ಏನೋ ಮಾಡೋಣ ಅಂತ ಮುಂದಕ್ಕೆ ಹೋದ್ರು ಅಷ್ಟೇ ಸರ್. ಏನು ಕಾರ್ ಅಂದರೆ ಇವಾಗ ಅವ್ರ ಮ್ಯಾನೇಜರ್ದು ನಮಗೆ ದುಡ್ಡು ತೊಗೊಂಬರಕ್ಕೆ ಹೇಳಿದ್ರು. ಇವಾಗ ನಿನ್ನೆ ಏನೋ ಅವ್ರ ಹತ್ರ ಮಾತಾಡಿ ಮೊನ್ನೆ ಮಾತಾಡಿದ್ರು. ಯಾರಿಗೂ ನಿಮ್ಮ ಪರಿಚಯ ಆಗಿದ್ನಲ್ಲ ವಾಕಿಂಗು? ಯಾರೋ ಯಶನ್ ಸರ್. ಯಶನ್ ಅಂದರೆ ನೀವು ಅಮೌಂಟ್ ಎಲ್ಲಿಂದ ಡ್ರಾ ಮಾಡ್ಕೊಂಬಂದ್ರೆ? ಹೌದು ಸರ್, ಇದು ಜ್ಯುವೆಲರ್ಸಿಂದ ತೊಗೊಂಡಿದ್ದು ಸರ್. ಜ್ಯುವೆಲರ್ಸ್ ಅಂದರೆ ತಂದು ಮನೆಯಾಗ ಇಟ್ಟಿದ್ದು ಸ್ವಲ್ಪ 10 ಲಕ್ಷ ಬೇಕು. 4 ಲಕ್ಷ ನಿನ್ನೆ ಕೊಟ್ಟಿದ್ವಿ ಸರ್. ನಿನ್ನೆದು ಅದು ಕೊಡೋದು 14 ಲಕ್ಷ ತೊಗೊಂಡೋಗ್ಬೇಕಾದ್ರೆ. ಅಲ್ಲ, ನೀವು ಅಮೌಂಟ್ ತರೋ ವಿಷಯ ಅವ್ನಿಗೆ ಹೆಂಗೆ ಗೊತ್ತಾಯ್ತು? ಅವ್ನಿಗೆ ಗೊತ್ತಿತ್ತು ಸರ್. ನಾವು ಗಾಡಿ ತೊಗೋಬೇಕಂತ ಎಲ್ಲ ಅವನೇ ಕೊಡಿಸ್ತೀನಿ ಅಂತ ಹೇಳಿ ಅವನೇ ಎಲ್ಲ ಯಶವನ್ನೇ ನಮ್ಗೆ ಗಾಡಿ ಕೊಡಿಸ್ತೀನಿ ಅನ್ನೋದು ಅವನಿಗೆ ಗೊತ್ತಿತ್ತು ಸರ್. ಎಲ್ಲ ಪ್ಲಾನ್ ಎಲ್ಲ ಅಮೌಂಟ್ ತೊಗೊಂಬರ್ಬೇಕಾದ್ರೆ ಸಿಕ್ಕಿದ್ದಾನೆ. ತಕ್ಷಣ ವಿಷಯ ತಿಳಿದ ನಗರ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಲಲಿತಮ್ಮ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿಗಳ ಮಾಹಿತಿ ಕಲೆ ಹಾಕಿ ಸೋಮವಾರ ತಡರಾತ್ರಿ ಯಶವಂತ್ ಸೇರಿ 3 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರತ್ಯಕ್ಷದರ್ಶಿ ಪದ್ಮಾ ಜೈನ್ ಮಾತನಾಡಿ ಘಟನೆ ಕುರಿತು ವಿವರಣೆ ನೀಡಿದ್ದಾರೆ. ಬಿಟ್ಟು ಬ್ಯಾಗ್ ಬಿಗ್ಗೆ ಇಟ್ಕೊಂಡಿದ್ರು, 2 ಕಾಲು ಸಂದಿ ಇಟ್ಕೊಂಡಿದ್ರು. ಆವಾಗ ಮಚ್ಚಲ್ಲಿ ಇಲ್ಲಿ ಹೊಡೆದ್ರು. ಮಚ್ಚಲ್ಲಿ ಹೊಡೆದ್ಬಿಟ್ಟು ಬ್ಯಾಗ್ ಕಿತ್ಕೊಂಡ್ರು. ಬ್ಯಾಗ್ ಕಿತ್ಕೊಂಡಾಗ ಒಂದು ಬ್ಯಾಗು ಅವ್ರ ಕೈಗೆ ಹೋಯ್ತು, ಒಂದು ಬ್ಯಾಗ್ ಅಣ್ಣನ ಕೈಯಲ್ಲೇ ಇತ್ತು. ಆಮೇಲೆ ಅಷ್ಟರಲ್ಲಿ ಓಡೋಗ್ಬಿಟ್ರು, ಅವ್ರು ಸಿಗಲಿಲ್ಲ. ಮತ್ತೆ ಎಷ್ಟು ಜನ ಬಂದಿದ್ರು ಮೇಡಮ್? ಏನು ಅಂತ? ಅವರಿಬ್ಬರು ಇದ್ದರು. ಒಬ್ಬನು ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ಒಬ್ಬನು ಮಾರ್ಕ್ಸ್ ಹಾಕ್ಕೊಂಡಿದ್ದೆ ಅಷ್ಟೇ. ಇಬ್ಬರೂ ಓಡೋಗ್ಬಿಟ್ರು. ತುಂಬ ಕಳ್ತನ ಜಾಸ್ತಿ ಆಗ್ತಾಯಿದೆ. ಅದರಲ್ಲಿ ವರ್ಷ ಆಯಿತು, ನಮ್ಮದು ಹೋಯ್ತು. 2 ಚೈನ್ ಕಿತ್ಕೊಂಡೋದ್ರು. ಅದು ಇದುವರೆಗೂ ಪತ್ತೆ ಆಗಿಲ್ಲ. ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೋತೀನಿ. ನಮ್ಮದು ಹಂಗೇನೆ
ಎಲ್ಲಿ ನಿಮ್ಮದು ಚೈನ್ ಕಳ್ತನ ಆಗಿದೆ? ನಮ್ಮದು ಇಲ್ಲಿ ಇದು ಸಿಗ್ನಲ್ ಮುಂದೆ ಸಿದ್ದೇಗೌಡರ ಮನೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಿತ್ಕೊಂಡಿದ್ರು. ಅದಕ್ಕೂ ಇನ್ನು ನಮ್ಮದು 55 ಗ್ರಾಮು. FIR ಎಲ್ಲ ಆಗಿದೆ, ನಮಗೆ ಮೆಸೇಜು ಬಂದಿದೆ, ಆದ್ರೂ ನಮಗಿನ್ನೂ ಅದು ಆಗ್ತಾ ಇಲ್ಲ. ನಿನ್ನೆ ಮಧ್ಯಾಹ್ನ ಈ ಒಂದು ಘಟನೆ ನಡೆದಾಗ ನಿಮ್ಗೆ ಏನು ಅನ್ನಿಸ್ತು ಮೇಡಮ್? ಏನು ಯಾಕೆ ಈ ಥರ ನಡೀತಾ ಇದೆ? ಹೆಂಗೆ ಹೆಣ್ಮಕ್ಳು ಸೇಫ್ಟಿ ಎಲ್ಲಿ ಬಂದಿದೆ? ಹೆಣ್ಮಕ್ಳು ಸೇಫ್ಟಿಯಾಗಿ ಓಡಾಡೋದು ಹೆಂಗೆ ನಾವು ಅಂತ ತುಂಬಾ ಆತಂಕ ಆಯಿತು, ಭಯ ಆಯಿತು. ಅದರಿಂದ ತಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ನಮ್ಮ ಗೌರಿಬಿದನೂರು ಪೂರ್ತಿ ಹೇಳ್ತಾ ಇದ್ದೀನಿ, ಗೌರಿಬಿದನೂರು ಅಷ್ಟು ವರಷ್ಟಾಗಿ ಹೋಗ್ತಾ ಇದೆ ಕಳ್ತನದಲ್ಲಿ. ಭಾಳ ಹೆದರಿಕೆ ಬಂದುಬಿಟ್ಟಿದೆ. ಹೆಣ್ಮಕ್ಳು ಒಂದು ಒಡವೆ ಎಲ್ಲ ಬರೀ ಕಾಲಲ್ಲಿ ಓಡಾಡೋದು ಹೆಂಗಪ್ಪ ಅನ್ನೋ ಥರ ಆಗೋಗಿದೆ. ಅದರಿಂದ ದಯವಿಟ್ಟು ಎಲ್ಲ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಎಚ್ಚರಿಕೆ ತಗೊಂಡು ಇದು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು. ಯಾವ ಟೈಮಲ್ಲಿ ಮೇಡಮ್? ಇತ್ತೀಚಿನ ದಿನಗಳಲ್ಲಿ ಗೌರಿಬಿದನೂರಿನಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು, ಕಳೆದ ವಾರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳಾ ಪೊಲೀಸ್ ಪೇದೆ ಒಬ್ಬರ 170 ಗ್ರಾಂ ಚಿನ್ನವನ್ನ ಬಸ್ ಹತ್ತುವಾಗ ಕದ್ದಿರುವುದು ಬೆಳಕಿಗೆ ಬಂದಿದ್ದು, ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಗೌರಿಬಿದನೂರಿನಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಪೊಲೀಸ್ ಇಲಾಖೆಯವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಆಯಾ ಸೂಕ್ಷ್ಮ ಸ್ಥಳಗಳಲ್ಲಿ ನಿಗಾ ವಹಿಸಬೇಕು ಮತ್ತು ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ದರೋಡೆ ಪ್ರಕರಣದಲ್ಲಿ ಆರೋಪಿಗಳನ್ನು ಹಿಡಿಯಲು ನಗರ ಠಾಣೆಯ ಅಪರಾಧ ವಿಭಾಗದ PSI ಲಲಿತಮ್ಮ, ಸಿಬ್ಬಂದಿಗಳಾದ ಕೃಷ್ಣ, ರಮೇಶ್, ಮಹಂತೇಶ್, ಹನುಮಂತು, ಮಂಜುನಾಥ್, ಶ್ರೀಕಾಂತ್ ಮುಂತಾದವರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಮೊಬೈಲ್ ಕಳ್ಳತನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಪ್ರಯಾಣಿಕರಲ್ಲಿ ಆತಂಕ ಮೂಡಿಸಿದೆ. ಹಲವು ದೂರುಗಳು ಬಂದರೂ ಕಳ್ಳತನಕ್ಕೆ ಕಡಿವಾಣ ಬೀಳದಿರುವುದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಓಡಾಡುವ ಚಿಕ್ಕಬಳ್ಳಾಪುರ ಸರ್ಕಾರಿ ಬಸ್ ನಿಲ್ದಾಣ. ಬಸ್ಗೆ ಹತ್ತಲು ಓಡಾಡುತ್ತಿರುವ ಜನರು. ಈ ಗದ್ದಲದ ನಡುವೆಯೇ ಮೊಬೈಲ್ ಕಳ್ಳರು ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ. ಬಸ್ ಏರೋ ಸಮಯದಲ್ಲೇ ಹೆಚ್ಚು ಕಳ್ಳತನಗಳು ನಡೀತಾ ಇವೆ. ಕಳೆದ ಹಲವು ದಿನಗಳಿಂದ ಮೊಬೈಲ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು, ಹಲವರು ತಮ್ಮ ದುಬಾರಿ ಮೊಬೈಲ್ ಕಳೆದುಕೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸಿಸಿಟಿವಿ ಕ್ಯಾಮೆರಾಗಳು ಇದ್ದರೂ ಸಹ ಕಳ್ಳರು ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ. ಸೋಮವಾರ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಮೂಲದ ಕೇಶವ ಮತ್ತು ಎಲೆಹಳ್ಳಿ ಗ್ರಾಮದ ಅಭಿಲಾಷ್ ಎಂಬುವರ ಹೆಚ್ಚಿನ ಮೌಲ್ಯದ ಫೋನ್ಗಳನ್ನು ಕಳ್ಳರು ಕತ್ತಿದ್ದಾರೆ. ತಕ್ಷಣವೇ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಿಸಿ ಕ್ಯಾಮೆರಾ ಚೆಕ್ ಮಾಡಿದಾಗ ಮೊಬೈಲ್ ಕಳ್ಳನ ಕರಾಮತ್ತು ಬಯಲಾಗಿದೆ. ಅಷ್ಟೊತ್ತಿಗಾಗಲೇ ಕಳ್ಳ ಕದ್ದ ಫೋನ್ಗಳನ್ನು ಬೇರೆ ಕಡೆ ರವಾನಿಸಿ ಮತ್ತೊಂದು ಫೋನ್ ಕದಿಯಲು ಮುಂದಾಗಿದ್ದಾಗ ಕೆಎಸ್ಆರ್ಟಿಸಿ ಸಿಬ್ಬಂದಿ ಅವನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸರ್, ಅಭಿಲಾಷ್ ಅಂತ. ನಾನು ಗೌರಿಬಿದನೂರು ಕುಡುಮಲಕುಂಟೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಗೌರಿಬಿದನೂರು ಬಸ್ ಹತ್ತೋದಕ್ಕೆ ಬಂದೆ. ಅಲ್ಲಿ ಗೌರಿಬಿದನೂರು ಸರ್ಕಲಿಂದ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಬಸ್ ಹಿಂದಿಂದೇನೆ 3 ಬಸ್ ಬಂತು, ಗೌರಿಬಿದನೂರು ಬಸ್ಸಸ್ಸು. ಎಲ್ಲ ಹೆಣ್ಮಕ್ಳು ಹತ್ತುತ್ತಾ ಇದ್ರು. ನಾವು ಅವ್ರು ಆದಮೇಲೆ ಹತ್ತೋಣ ಅಂತ ಹೇಳ್ಬಿಟ್ಟು ಹಿಂದೆನೇ ಇದ್ದರು. ನನ್ನ ಹಿಂದೆನೇ ಇವರಿಬ್ಬರು ಇದ್ದರು. ನಾನು ಇವರಿಬ್ಬರನ್ನೂ ನೋಡಿದೆ. ಇವರು ಆದಮೇಲೆ ಹತ್ತುತ್ತಾರೇನೋ ಅಂತ ಅಂದ್ಕೊಂಡೇ ಇದ್ದೆ. ನನ್ನ ಜೋಬಲ್ಲಿ ಮೊಬೈಲ್ ಇರೋದ್ರಿಂದ ಇಮಿಡಿಯೇಟಾಗಿ ತೊಗೊಂಡ್ಬಿಟ್ಟಿದ್ರು ಸರ್. ನಾನು ಬಸ್ ಹತ್ತಿ ಇಮಿಡಿಯೇಟಾಗಿ ಫೋನ್ ಮಾಡ್ತೀನಿ, ಸ್ವಿಚ್ ಆಫ್. ಮತ್ತೆ ಬಂದು ರವಿ ಸರ್ಗೆ ಇಮಿಡಿಯೇಟಾಗಿ ಇಲ್ಲಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಕಂಡಕ್ಟ್ರ್ ಕೇಳಿದ್ದಕ್ಕೆ ಅವ್ರು ಕೇಳಿಬಿಟ್ಟು ಅವ್ರು ಹೇಳಿ ಒಂದು ಟೂ ಮಿನಿಟ್ಸಲ್ಲೇ ಸರ್ ಹಿಡ್ಕೊಂಬಂದ್ಬಿಟ್ರು. ಆಲ್ರೆಡಿ ಇದು ಇದು 3ನೇ ಮೊಬೈಲ್ ಆಗಿರೋದ್ರಿಂದ ಅವರು ಆಲ್ರೆಡಿ CC ಕ್ಯಾಮ್ರಾ ಇಲ್ಲ ಆಗಿತ್ತು, ಅವ್ರ ಹತ್ರ ಇತ್ತಂತೆ CC ಕ್ಯಾಮ್ರಾ ಫುಟೇಜು, ಇವರೇ ತೊಗೊಂಡಿದ್ದಾರೆ ಅಂತ. ಅದೇ ಗೌರಿಬಿದನೂರು ಬಸ್ ಸ್ಟ್ಯಾಂಡ್ ಅಂದಿದ ತಕ್ಷಣ ಅಲ್ಲಿಗೆ ಹೋದ್ರಂತೆ ಅವರು. ಅಲ್ಲೇ ಸಿಕ್ಕಾಕೊಂಡಿದ್ದ ತಕ್ಷಣ ಹಂಗೆ ತೊಗೊಂಬಂದ್ಬಿಟ್ಟಿದ್ದಾರೆ. ಇವನ ಜೊತೆ ಇನ್ನೊಬ್ಬನು ಇದ್ದಂತೆ ಸರ್. ಇವ್ನು ಹಿಡ್ಕೊಳ್ಳೋದ್ರೊಳಗಡೆ ಅವ್ನು ಇನ್ನೊಬ್ಬನು ಹೊರಟೋಗಿದ್ದಾನೆ ಸರ್. ಅವನ ಹತ್ರ ಮೊಬೈಲ್ ಸಿಕ್ತು, ಐಫೋನ್ ಸರ್. ಹಾಂ, 3 ಜನದ್ದಾಗಿದೆ ಸರ್. ನಾನು ಬರೋದಕ್ಕಿಂತ ಮುಂಚೆನೇ ಇಬ್ಬರದ್ದಾಗಿದೆ. ನಾನು ಬಂದು ಹೇಳಿದ ತಕ್ಷಣ ಇವ್ನು ಸಿಗಾಕೊಂಡಿರೋದು ಸರ್. ಅದೇ ಈಗ ಅವರು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅವನ ಜೊತೆಯಲ್ಲಿರೋನು ಇನ್ನೊಬ್ಬ ಹುಡುಗ ಬಂದರೆ ಸಿಗುತ್ತೆ ಸರ್. ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಸರ್. ಮೊಬೈಲ್ ಬೇಕೇ ಬೇಕು. ಇನ್ನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೊಬೈಲ್ ಕಳ್ಳರು ಹೆಚ್ಚಾಗಿದ್ದಾರೆ. ಅದರಲ್ಲೂ ಅಪ್ರಾಪ್ತರು ಚಿಕ್ಕ ವಯಸ್ಸಿನಲ್ಲೇ ಕಳ್ಳತನಕ್ಕೆ ಇಳಿಯುತ್ತಿದ್ದಾರೆ. ಆದರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣುತ್ತಿದ್ದು, ಗಸ್ತು ಹೆಚ್ಚಿಸಬೇಕು, ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ವಹಿಸಬೇಕು ಹಾಗೂ ಸಾರ್ವಜನಿಕರು ತಮ್ಮ ವಸ್ತುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಕಳ್ಳತನಕ್ಕೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಕಠಿಣ ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.
ನಾಗೇಶ್ ಅಂತ ಸ್ಟ್ಯಾಂಡ್ ಇನ್ಚಾರ್ಜ್ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಸ್ ಸ್ಟ್ಯಾಂಡ್ ಇನ್ಚಾರ್ಜು. ಇಲ್ಲಿ ಬಾಲಕಾರ್ಮಿಕರು ಇತ್ತೀಚೆಗೆ ಸ್ವಲ್ಪ ಹೆಚ್ಚಾಗಿ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಬರ್ತಿದ್ದಾರೆ. ನಮ್ಮ ಕಡೆಯವರೆಲ್ಲ ಬಿಹಾರ ಕಡೆಯವರು ಆ ಕಡೆ ಎಲ್ಲ ಬಂದು ಬಸ್ಸುಗಳೆಲ್ಲ ಜನದಣಿ ಹೆಚ್ಚಾಗಿ ಯಾರು ಜನರು ಇದ್ದಾರೆ. ಮತ್ತು ಬೆಂಗಳೂರು ಕಡೆ ಹೋಗುವಂಥವ್ರು ಹೆಚ್ಚಾಗಿ ಜನ ಇರ್ತಾರೆ. ಈ ಜನ ಇದ್ದಾಗ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಕಳ್ಳರು ಬಾಲಕಾರ್ಮಿಕರು ಇವ್ರ ಜೊತೆಗೆ ಯಾರಿದ್ದಾರೋ ಅವ್ರ ಹಿಂದೆ ಗೊತ್ತಿಲ್ವಾ, ಅವ್ರನ್ನ ಮಕ್ಕಳನ್ನ ಕಳಿಸ್ಬಿಟ್ಟು ಕಳ್ತನ ಮಾಡಿಸ್ತಿದ್ದಾರೆ. ಒಬ್ಬನ ತೊಗೊಂಡು ಇನ್ನೊಬ್ಬ ಕೊಡೋದು ಅವೆಲ್ಲ CC ಕ್ಯಾಮ್ರಾದೆಲ್ಲ ರೆಕಾರ್ಡ್ ಆಗಿದೆ. 3 ಜನ ಸ್ಟೂಡೆಂಟ್ಸ್ ಕಾಲೇಜ್ ವಿದ್ಯಾರ್ಥಿಗಳದ್ದು 3 ಮೊಬೈಲ್ ಬೆಳಗ್ಗೆ ಎತ್ಬಿಟ್ಟಿದ್ದಾರೆ. ಅವ್ರು ಬಂದು ನಮ್ಗೆ ಹೇಳಿದ್ರು, ನಮ್ಮ ರವಿ ಏನೋ ನಾವೆಲ್ಲ CC ಕ್ಯಾಮ್ರಾ ಚೆಕ್ ಮಾಡಿದಾಗ ಈ ಕಳ್ತನ ಆಗ್ತಾ ಇರೋದು ಆ ದೃಶ್ಯಗಳು ಇದರಲ್ಲಿ CC ಕ್ಯಾಮ್ರಲ್ಲಿ ಕಂಡು ಬಂತು ನಮಗೆ. ಮತ್ತೆ ಅವನ್ನ ಈಚೆ ಬಂದು ನೋಡಿದಾಗ ಮುದ್ಗಾನ್ಕುಂಟೆ ಹೋಗೋ ಬಸ್ಸಲ್ಲಿ ಮತ್ತೆ ಕಳ್ತನ ಮಾಡೋಕ್ಕೆ ಬಂದಿದ್ರು ಅವರು. ಅವ್ರನ್ನ ನಮ್ಮ ರವಿ ಅವರು ಹಿಡ್ಕೊಂಬಂದು ಮತ್ತೆ ಅವ್ರನ್ನ ವಿಚಾರಣೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟಿದ್ದೀರಿ ನಾವು. ಇದರಲ್ಲಿ ಇಬ್ಬರಿದ್ದಾರೆ. ಇನ್ನೊಬ್ಬನು ಸಿಗಲಿಲ್ಲ, ಒಬ್ಬನ ಓಡೋದ, ಇನ್ನೊಬ್ಬನು ಸಿಕ್ಕಾಕೊಂಡಿದ್ದಾನೆ. ಈ ವಿಚಾರ ಗೊತ್ತಾಗಿದ್ರು ನಾವು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಅವರು ಪೊಲೀಸರು ಬಂದು ಅವ್ರನ್ನ ಕರ್ಕೊಂಡು ಹ್ಯಾಂಡ್ ಓವರ್ ಮಾಡಿ. ಹೌದು, ಇತ್ತೀಚೆಗೆ ನಮ್ಮಲ್ಲಿ ಸುಮಾರು ಮೊಬೈಲ್ಗಳು ಇದೇ ಥರ ಆಗ್ತಿದೆ. ಅದನ್ನು ಮಕ್ಕಳೇ ಹೆಚ್ಚಾಗಿ ಬರ್ತಾ ಇದ್ದಾರೆ ಇತ್ತೀಚೆಗೆ. ಇಲ್ಲಿ ಬಂದು ಇದೇ ಜನಸಂದಣಿ ಹೆಚ್ಚಾಗಿ ಇಲ್ಲೇ ಓಡಾಡ್ತಾ ಇರ್ತಾರಲ್ವ, ಶಕ್ತಿ ಯೋಜನೆ ಬೇರೆ ಇರೋದ್ರಿಂದ ಜನಸಂದಣಿ ಹೆಚ್ಚಾಗಿರುತ್ತೆ. ಹಂಗಾಗಿ ಅವರು ಅದನ್ನೇ ಯೂಸ್ ಮಾಡಿಕೊಂಡು ಮೊಬೈಲ್ ಕಳ್ತನ ಮಾಡ್ತಿದ್ದಾರೆ ಹೆಚ್ಚಾಗಿ. ಮೊಬೈಲ್ ಕಳ್ತನ, ಸರಕಳ್ತನಗಳು ಇವೆಲ್ಲ ಹೆಚ್ಚಾಗಿ ಮಾಡ್ತಿದ್ದಾರೆ ಇತ್ತೀಚೆಗೆ ನಮ್ಮಲ್ಲಿ. ಇವರು ಬಸ್ಸು ಹತ್ತು ಹತ್ರದಲ್ಲಿ ಇರ್ತಾರೆ ಎಲ್ಲರೂ. ಇವ್ರ ಜನಗಳಿಗೆ ಗೊತ್ತಾಗೋದಿಲ್ಲ. ಹಿಂದೆ ಈ ಥರ ಹಿಂಭಾಗದಲ್ಲಿ ಬಂದು ಇವರು ಕೈ ಚಳಕ ಮಾಡ್ಕೊಂಡು ಮೊಬೈಲ್ ಕಳ್ತನ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಈಗ ಹಿಡ್ಕೊಂಡು ನಾವು ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತೀವಿ. ಮತ್ತು ಬಾಲಕಾರ್ಮಿಕರಲ್ವ, ಅವ್ರನ್ನೇನು ಮಕ್ಕಳನ್ನ ಏನು ಮಾಡೋಕ್ಕಾಗಲ್ಲ. 18 ವರ್ಷ ಒಳಗೆ ಇರೋ ಮಕ್ಕಳನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿದ್ದೀರಿ. ಹೆಚ್ಚು ಬಾಗ್ತಾ ಇರೋದು ಅವರೇ. 18 ವರ್ಷ ಒಳಗಡೆ ಇರುವಂಥ ಮಕ್ಕಳೇ ಹೆಚ್ಚಾಗಿ ಇದನ್ನು ಮಾಡ್ತಿರೋದು. ನಾವು ಸುಮಾರು ಜನನ್ನ ಇಲ್ಲಿ ಇಟ್ಕೊಟ್ಟಿದ್ದೀರಿ. ಅವರೆಲ್ಲ ಅದೇ ಮಕ್ಕಳೇ, 18 ವರ್ಷ ಒಳಗಡೆ ಇರುವಂಥ ಮಕ್ಕಳೇ. ಮತ್ತೆ ಆ ಕಡೆ ನಮ್ಮ ಸೆಕ್ಟರ್ ಅಲ್ಲ, ಅವ್ರು ಬೇರೆ ಕಡೆಯಿಂದ ಬಂದು ಈ ಕಡೆ ಮಾಡ್ತಿದ್ದಾರೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಮುಂದುವರೆದಿರುವ ಮೊಬೈಲ್ ಕಳ್ಳತನ ಪ್ರಕರಣಗಳು ಪ್ರಯಾಣಿಕರಲ್ಲಿ ಆತಂಕ ಮೂಡಿಸಿದ್ದು, ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿಬರುತ್ತಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ KCN ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ MG ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ KCN ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು,
ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡಾ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು ನೀಟ್, JEE ತರಬೇತಿ, EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ.
ವಿದ್ಯಾರ್ಥಿಗಳು ಪೋಷಕರ ನಂಬಿಕೆಗೆ ಅರ್ಹರಾಗಿ ಓದಬೇಕು. SSLC ಮುಗಿದ ನಂತರ ಒಳ್ಳೆ ಜೀವನ ರೂಪಿಸಿಕೊಳ್ಳಿ. ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗದಿದ್ದರೂ ಪಾಸ್ ಮಾರ್ಕ್ಸ್ ಪಡೆದು ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಿ ಎಂದು ಬಮೂಲ್ ಅಧ್ಯಕ್ಷ DK ಸುರೇಶ್ ಹೇಳಿದರು. ನೀವು 6 ಗಂಟೆ ರೀಲ್ಸ್ ನೋಡೋ ಬದಲು 1 ಗಂಟೆ ಟೈಮು ನಿಮ್ಮ ಭವಿಷ್ಯವನ್ನ ಯಾವ ರೀತಿ ರೂಪಿಸ್ಕೋಬೇಕು, ಯಾವ ಹಂತದಲ್ಲಿ ನಾನು ಬದಲಾವಣೆಯನ್ನ ತಂದ್ಕೊಂಡು ಹೋಗ್ಬೇಕು, 10th ಆದ್ಮೇಲೆ 11th ಏನೇನು ಮಾಡಬೇಕು, 11th ಆದ್ಮೇಲೆ 12th ಏನ್ ಮಾಡಬೇಕು, PUC ಫಸ್ಟ್ PUC ಏನ್ ಮಾಡಬೇಕು, ಸೆಕೆಂಡ್ PUC ಏನ್ ಮಾಡಬೇಕು, ಸೆಕೆಂಡ್ PUC ಆಗ್ತಿದ್ದಂಗೆ ಭವಿಷ್ಯದಲ್ಲಿ ಏನು ಉದ್ಯೋಗಗಳು ಎಲ್ಲೆಲ್ಲಿ ಸೃಷ್ಟಿ ಆಗ್ತಾ ಇದೆ. ದೇವನಹಳ್ಳಿ ತಾಲೂಕು ಅಂಬೇಡ್ಕರ್ ಭವನದಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ವತಿಯಿಂದ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಗೂ ನೌಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಬಮೂಲ್ ಅಧ್ಯಕ್ಷ DK ಸುರೇಶ್ ಮಾತನಾಡಿ, ಪೋಷಕರ ನಂಬಿಕೆಗೆ ಅರ್ಹರಾಗಿ ಓದಬೇಕು. SSLC ಮುಗಿದ ನಂತರ ದಾರಿ ತಪ್ಪದೆ ಒಳ್ಳೆ ಜೀವನ ರೂಪಿಸಿಕೊಳ್ಳಿ. ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ತೇರ್ಗಡೆಯಾಗದಿದ್ದರೂ ಪಾಸ್ ಮಾರ್ಕ್ಸ್ ಪಡೆದು ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಿ. ದೇಶಕ್ಕೆ ಮುಂದಿನ ಬೆನ್ನೆಲುಬು ಇಂದಿನ ಮಕ್ಕಳೇ. ಪೋಷಕರು ಮಕ್ಕಳನ್ನು ಒಳ್ಳೆ ಹುದ್ದೆಯಲ್ಲಿ ನೋಡಲು ಬಯಸುತ್ತಾರೆ ಎಂದು ತಿಳಿಸಿದರು. ಕಾಲದಲ್ಲಿಲ್ಲ, ನಿಮ್ಮ ಅಪ್ಪ ಓದ್ತಾ ಇದ್ದ ಕಾಲದಲ್ಲಿಲ್ಲ, ನಿಮ್ಮ ಮಕ್ಕಳು ಇದರೇನಪ್ಪ. ತಂತ್ರಜ್ಞಾನ ಕೈಯಲ್ಲಿದೆ, ಅಮೆರಿಕ ನಿಮ್ ಕೈಯಲ್ಲಿದೆ, ಜಪಾನ್ ನಿಮ್ ಕೈಯಲ್ಲಿದೆ, ಯುರೋಪಿಯನ್ ರಾಷ್ಟ್ರಗಳು ನಿಮ್ ಕೈಯಲ್ಲಿದೆ, ಚೈನಾ ನಿಮ್ ಕೈಯಲ್ಲಿದೆ, ದೆಹಲಿ ನಿಮ್ ಕೈಯಲ್ಲಿದೆ, ಮುಂಬೈ ನಿಮ್ ಕೈಯಲ್ಲಿದೆ. ಏನನ್ನ ನೋಡ್ಬೋದು, ಏನ್ ಬೇಕಾದ್ರೂ ನೋಡ್ಬೋದು, ಎಲ್ಲೆಲ್ಲೇನೇನ್ ನಡೀತಾ ಇದೆ ಅಂತ ತಿಳ್ಕೋಬಹುದು. ತಿಳ್ಕೊಳ್ಳೋಂತ ಬುದ್ಧಿ ಶಕ್ತಿ ಯಾರೋ ಅಲ್ಲೆಲ್ಲ ಬಾಂಬೆಲ್ಲೇನೋ ಮಾಡ್ತಾವನಂತೆ ಅಂದ್ರೆ ಆ ರೀಲ್ಸ್ ನ ಹುಡುಕ್ತೀರಿ. ಯಾರೋ ದುಬೈಯಲ್ಲಿ ಏನೋ ನಡೀತಾ ಇದೆ, ಯಾರೋ ಇರಾನು ಇಸ್ರೇಲ್ ಜಗಳ ನಡೀತಾ ಇದೆ, ಗಲಾಟೆ ಮಾಡ್ಕೊತಾ ಇದಾರೆ ಅಂದ್ರೆ ಅದ್ರಲ್ಲಿ ಏನಾಯ್ತು ಅಂತ ಹೇಳಿ ಯಾರ್ದು ಇದ್ರ ಟವರ್ ಬಿದ್ದೋಯ್ತಂತೆ, ಐಫಿಲ್ ಟವರ್ ಯಾವ್ದದು, ಬರ್ಜ್ ಖಲೀಫಾಗೆ ಬಾಂಬ್ ಬಿದ್ದೋಯ್ತಂತೆ ಅಂತ ಅಲ್ಲಿ ನೋಡ್ತಾ ಇರ್ತೀರಿ ಸರ್ಚ್ಗೆ ಹಾಕ್ಬಿಟ್ಟು. ನಿಮ್ ಭವಿಷ್ಯ ಏನ್ ಮಾಡ್ಕೋಬೇಕು ಅಂತ ನೀವು ನೋಡ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಬಂದು ಹೇಳ್ಕೊಡಕ್ಕಾಗತ್ತ ಅದನ್ನ? 6 ಗಂಟೆ ಟೈಮ್ ಬೆಡ್ ಮೇಲೆ ಇದ್ರು ಫೋನ್ ಪಕ್ಕದಲ್ಲೇ ಇರ್ಬೇಕು, ಇಲ್ಲ ಅಂದ್ರೆ ನಿದ್ದೆ ಬರಲ್ಲ. ನೀನ್ ನಿದ್ದೆ ಬರ್ತದೆ ನಾವ ಮಾಡ್ತೀಯ, ಫೋನ್ ಎಲ್ಲಿ ಇಡ್ತೀಯ ನೀನು, ಪಿಲ್ಲೋ ಕೆಳಗಡೆ, ಮತ್ತೆ ಇನ್ನೆಲ್ಲಿ ಇಡ್ತೀಯ, ಅಪ್ಪನ ಹತ್ರ ಇರ್ತಲ್ಲ, ನಿಮ್ಮ ಅಪ್ಪ ಇಲ್ಲ ಇಲ್ಲ, ಫೋನ್ ನಿನ್ ಮಗಳ ಹತ್ರ ನಿನ್ ಕೊಟ್ಟಿದ್ದಾನಪ್ಪ, ನೋಡಿ ಹೆಂಗ್ ಹೇಳ್ತಾವ್ ಸುಳ್ಳು. ಫೋನೇ ಕೊಡ್ತಿಲ್ವಾ ನಿಮ್ಗೆ, ನಿಮ್ಮಪ್ಪ ಒಳ್ಳೆಯವರು. ಇವತ್ತು ನಿಮ್ಮ ಫೋನ್ಗಳು ನಿಮ್ಗೆ ವೈರಿ, ನಿಮ್ಗೆ ಗುರುನೂ ಹೌದು, ವೈರಿನೂ ಅದು ಹೌದು. ನೀವು ಫೋನ್ಗಳನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಭವಿಷ್ಯ ಇದೆ. ನೀವು 6 ಗಂಟೆ ರೀಲ್ಸ್ ನೋಡೋ ಬದಲು 1 ಗಂಟೆ ಟೈಮು ನಿಮ್ಮ ಭವಿಷ್ಯವನ್ನ ಯಾವ ರೀತಿ ರೂಪಿಸ್ಕೋಬೇಕು, ಯಾವ ಹಂತದಲ್ಲಿ ನಾನು ಬದಲಾವಣೆಯನ್ನ ತಂದ್ಕೊಂಡು ಹೋಗ್ಬೇಕು, 10th ಆದ್ಮೇಲೆ 11th ಏನೇನ್ ಮಾಡ್ಬೇಕು, 11th ಆದ್ಮೇಲೆ 12th ಏನ್ ಮಾಡ್ಬೇಕು, PUC ಫಸ್ಟ್ PUC ಏನ್ ಮಾಡ್ಬೇಕು, ಸೆಕೆಂಡ್ PUC ಏನ್ ಮಾಡ್ಬೇಕು, ಸೆಕೆಂಡ್ PUC ಆಗ್ತಿದ್ದಂಗೆ ಭವಿಷ್ಯದಲ್ಲಿ ಏನು ಉದ್ಯೋಗಗಳು ಎಲ್ಲೆಲ್ಲಿ ಸೃಷ್ಟಿ ಆಗ್ತಾ ಇದೆ, ಆದಾಯಗಳ ಮೂಲ ಯಾವುದು, ಯಾವ ವ್ಯಾಪಾರ ಮಾಡಿದ್ರೆ ಹೆಚ್ಚು ಹಣವನ್ನ ಗಳಿಸಬಹುದು. ನಮ್ಮ ಅಪ್ಪ ಅಮ್ಮ ವ್ಯವಸಾಯ ಮಾಡ್ತಾ ಇದ್ದಾರೆ, ಮಳೆ ಯಾವಾಗ ಬರುತ್ತೆ, ಏನ್ ಗೊಬ್ಬರ ಹಾಕ್ಬೇಕು, ಯಾವ ಟೈಮ್ ಗೊಬ್ಬರ ಹಾಕ್ಬೇಕು, ಯಾವ ಔಷಧಿ ಹೊಡಿಬೇಕು. ನಮ್ಮಮ್ಮ ಹಸು ಕಟ್ಟಿದ್ದಾರೆ 4 ಹಸು, ಅವರೇ ನಿಮ್ನ ಸಗಣಿ ಎತ್ತು ಅಂತ ಹೇಳೋದಿಲ್ಲ, ಹಾಲು ಕರಿಬಾ ಅಂತ ಕರೆಯೋದಿಲ್ಲ, ಹಾಲು ಎತ್ಕೊಂಡೋಗಿ ಹಾಕುವಂತ. MLC ರವಿ ಮಾತನಾಡಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆದ ನಂತರ ಈ ಭಾಗದ ರೈತರು ಹೈನುಗಾರಿಕೆಯಲ್ಲಿ ಆಸಕ್ತಿ ಕಡಿಮೆ ಆಗಿದೆ. DK ಸುರೇಶ್ ಬಮೂಲ್ ನೂತನ ಅಧ್ಯಕ್ಷರಾದ ನಂತರ ಕ್ಷೀರ ಕ್ಷೇತ್ರದಲ್ಲಿ ಕ್ರಾಂತಿ ಮಹತ್ತರ ಬದಲಾವಣೆ ಸಾಧನೆ ಸಾಧಿಸಿದೆ. ಮಕ್ಕಳು ತಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕು. ಪೋಷಕರು ಮಾಡುವ ಕೆಲಸಕ್ಕೆ ಸಾಥ್ ನೀಡಿ ಮತ್ತಷ್ಟು ಬೆಳವಣಿಗೆಗೆ ಕೈ ಜೋಡಿಸಿ ಎಂದು ತಿಳಿಸಿದರು. ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ ಹೋಗದೆ ಯಾವುದು ಅಸಾಧ್ಯವಲ್ಲ, ಯಾವುದು ಕೂಡ ಅಸಾಧ್ಯವಲ್ಲ. ಇನ್ನೊಬ್ರು ಮಾಡ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ನಿಮಗೂ ಕೂಡ ಸಾಧ್ಯ. ಬರೀ ಡಾಕ್ಟ್ರು ಇಂಜಿನಿಯರು ಅಷ್ಟೇ ಅಲ್ಲ, IAS IPS ಕನಸು ಕಾಣಬೇಕು. ನಾವು ಮಕ್ಕಳು ಕನಸು ಕಾಣಬೇಕು. ಕನಸು ಕಾಣ್ತಕ್ಕಂಥದ್ದು ತಪ್ಪಲ್ಲ. ನಾವು ಏನಾದ್ರು ಯಾಕಂದ್ರೆ ಗುರು ಇರಬೇಕು, ಒಂದು ಏನಾದ್ರು ಒಂದು ಗುರಿನ ಸಾಧನೆ ಮಾಡೋದಕ್ಕೆ ನಮ್ಮ ಮುಂದೆ ಒಂದು ಗುರಿ ಇರಬೇಕು, ಗುರು ಇರಬೇಕು. ಆ ಗುರಿಯನ್ನು ತಲುಪಲಿಕ್ಕೆ ನಮ್ಮ ಶ್ರಮ ಇರಬೇಕು. ಯಾವುದು ಕೈ ಕೆಸರಾಗದೆ
ಬಾಯಿ ಮೊಸರು ಆಗೋದಿಲ್ಲ. ಯಾವುದು ಅದಾಗದೆ ಯಾವುದು ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಶ್ರಮ ಪಟ್ಟರೆ ಮಾತ್ರ ಸಾಧ್ಯ. ನೀವು ಓದುವಂತ ಕಾಲ ಇದು. ನಿಮಗೆ ನಿಮ್ಮ ತಂದೆ ತಾಯಿಯಂದರು ನಿಮ್ಮನ್ನ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ದಾರೆ. ಯಾರಿವತ್ತು ರಾಜ್ಯದಲ್ಲಿ IAS IPS ಅಂತ ನೀವು ಯಾರನ್ನ ನೋಡ್ತಾ ಇದ್ದೀರೋ, ಆ IAS IPS ಅತಿ ಹೆಚ್ಚು ಬಂದಿರತಕ್ಕಂಥದ್ದು ಭಾರತದಲ್ಲಿ ಅತ್ಯಂತ ಬಡ ರಾಜ್ಯವಾಗಿರ್ತಕ್ಕಂಥ ಬಿಹಾರಿಂದ. ಈ ಸಂದರ್ಭದಲ್ಲಿ SSLC ಹಾಗೂ ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಬಮೂಲ್ ನಿರ್ದೇಶಕ SP ಮುನಿರಾಜು, ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ರಾಜಣ್ಣ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್, ವಿಜಯಪುರ ಬ್ಲಾಕ್ ಅಧ್ಯಕ್ಷ ವೆಂಕಟೇಶ್, ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗೇಶ್, ಇನ್ನೂ ಹಲವು ಮುಖಂಡರು ಇದ್ದರು. ವಿನಯ್, MMTV ನ್ಯೂಸ್, ದೇವನಹಳ್ಳಿ. ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಆಯಿಲ್ ಟ್ಯಾಂಕರ್ ಪಲ್ಟಿಯಾದ ಘಟನೆ ನಡೆದಿದೆ. ಇದರಿಂದ ಭಾರೀ ಪ್ರಮಾಣದ ಆಯಿಲ್ ರೈತನ ಜಮೀನಿಗೆ ಹರಿದಿದ್ದು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ರಸ್ತೆ ಬದಿಯಲ್ಲಿ ಪಲ್ಟಿಯಾಗಿ ಬಿದ್ದಿರುವ ಆಯಿಲ್ ಟ್ಯಾಂಕರ್, ಜಮೀನಿನೊಳಗೆ ಹರಿದು ಹೋಗಿರುವ ಆಯಿಲ್. ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿವೆಯ ಗೊಲ್ಲಹಳ್ಳಿ ಬಳಿ. ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು ಕಡೆಗೆ ಸಂಚರಿಸುತ್ತಿದ್ದ ಆಯಿಲ್ ಟ್ಯಾಂಕರ್ ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಅಪಘಾತದ ಪರಿಣಾಮ ಟ್ಯಾಂಕರ್ನಲ್ಲಿದ್ದ ಆಯಿಲ್ ಸಮೀಪದ ರೈತನ ಜಮೀನಿಗೆ ಹರಿದು ಹೋಗಿದ್ದು ಬೆಳೆಗಳಿಗೆ ಹಾನಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳೀಯರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಚಾಲಕನ ರಕ್ಷಣೆ ಕಾರ್ಯ ನಡೆಸಿದ್ದಾರೆ. ಗಾಯಗೊಂಡ ಚಾಲಕನನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸಂಬಂಧಪಟ್ಟ ಇಲಾಖೆ ಸಿಬ್ಬಂದಿ ಆಯಿಲ್ ಸೋರಿಕೆಯನ್ನು ನಿಯಂತ್ರಿಸುವ ಕಾರ್ಯದಲ್ಲಿ ತೊಡಗಿದ್ದರು. ಅಪಘಾತದಿಂದ ಕೆಲಕಾಲ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗಿತ್ತು. ಏನಿರಲಿಲ್ಲ ಎಲ್ಲ ಅಂಟ್ಕೊಂಡ್ಬಿಡ್ತೀವಿ, ಅದಕ್ಕೆ ಆಗೋದಿಲ್ಲ. ಒಟ್ಟಾರೆ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಆಯಿಲ್ ಟ್ಯಾಂಕರ್ ಪಲ್ಟಿಯಾಗಿ ರೈತನ ಜಮೀನಿಗೆ ಆಯಿಲ್ ಹರಿದಿದ್ದು ಘಟನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now.
ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಾಮಾತಾ ದೇವಿಯನ್ನು ಹಳೆ ದೇವಾಲಯವನ್ನು ಕಡಿವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ.
ನಾವು ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರೋ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಿಂತಾಮಣಿಯಲ್ಲಿ ಕಾರು ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ. ಚಿಂತಾಮಣಿ ನಗರದ ಹೊರವಲಯದ ಬೆಂಗಳೂರು ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿದ ಕಾರೊಂದು ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ 3 ಪ್ರಯಾಣಿಕರು ಸಣ್ಣಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ. ವೇಗವಾಗಿ ಚಲಿಸುತ್ತಿದ್ದ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಮಧ್ಯದಲ್ಲಿದ್ದ ಡಿವೈಡರ್ ಹಾಗೂ ಸೂಚನಾ ಫಲಕಕ್ಕೆ ಜೋರಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಡಿವೈಡರ್ ಮೇಲಿದ್ದ ಕಬ್ಬಿಣದ ಕಂಬ ಹಾಗೂ ಸೈನ್ ಬೋರ್ಡ್ಗಳು ನೆಲಕ್ಕುರುಳಿವೆ. ಅಪಘಾತದಲ್ಲಿ ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು ಬ್ಯಾನೆಟ್, ಹೆಡ್ಲೈಟ್ ಹಾಗೂ ಮುಂಬದಿಯ ಚಕ್ರಕ್ಕೆ ತೀವ್ರ ಹಾನಿಯಾಗಿದೆ. ಅಲ್ಲದೆ ಕಾರಿನ ಹಿಂಭಾಗ ಮತ್ತು ಸೈಡ್ ಗ್ಲಾಸ್ಗಳು ಕೂಡ ಪುಡಿಪುಡಿಯಾಗಿವೆ. ರಸ್ತೆಯ ಡಿವೈಡರ್ ಹಾಗೂ ಸಂಚಾರ ಸೂಚನಾ ಫಲಕಗಳು ಜಖಂಗೊಂಡಿವೆ. ಕಾರಿನಲ್ಲಿದ್ದ 3 ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅತಿಯಾದ ವೇಗ ಅಥವಾ ಚಾಲಕನ ಗಮನ ಬೇರೆಡೆಗೆ ಹರಿದಿದ್ದೇ ಈ ಅಪಘಾತಕ್ಕೆ ಕಾರಣ ಎನ್ನಲಾಗುತ್ತಿದೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಕೌಟುಂಬಿಕ ಕಲಹ ಹಿನ್ನೆಲೆ ಬದುಕಿದ್ದ ಗಂಡ ರಿಪ್ಪೆಂದು ಹರಿದಾಡಿದ ಫೋಟೋ, ಪ್ರಶ್ನಿಸಿದ್ದಕ್ಕೆ ಗಂಡನ ಮೇಲೆ ಪತ್ನಿ ಕಡೆಯವರ ಹಲ್ಲೆ ಆರೋಪ. ಹಾಡು ಹಗಲೇ ದರೋಡೆ, ಪೊಲೀಸರ ಮಿಂಚಿನ ಕಾರ್ಯಾಚರಣೆ, ಆರೋಪಿಗಳು ಅಂದರ್. ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ನಿಲ್ಲದ ಕಳ್ಳರ ಹಾವಳಿ, ಸಾರ್ವಜನಿಕರಲ್ಲಿ ಹೆಚ್ಚಾದ ಆತಂಕ, ಪೊಲೀಸರ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ವಿದ್ಯಾರ್ಥಿಗಳು ಪೋಷಕರ ನಂಬಿಕೆ ಉಳಿಸಿ, ಪಾಸ್ ಮಾರ್ಕ್ಸ್ ಬಂದರೂ ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಿ, ಬಮ್ಮೂಲ್ ಅಧ್ಯಕ್ಷ DK ಸುರೇಶ್ ಕರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.